ಏನ್ರಿ ಅದು ಪಿಸು ಮಾತು? ಏನಿಲ್ಲ ಮೇಡಮ್, ಇವ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ವಿಚಾರಿಸ್ತಾ ಇದ್ವಿ ಮೇಡಮ್. ಅದ್ ಸರಿ, ನಿಮ್ದು ಮತ್ತೆ ಪರಿಮಳ ಡಿಸೋಸಾ ಅವ್ರದ್ದು ಲವ್ ಮ್ಯಾರೇಜ್ ನಿಜಾನಾ? ಹೌದು ಮೇಡಮ್, ಒಂದೇ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡುವಾಗ ಅವಳು ಪರಿಚಯ ಆಗಿ ಆಮೇಲೆ ಇಬ್ರು ಮದುವೆ ಆದ್ವಿ. ಇಂಟರ್ಕ್ಯಾಸ್ಟ್ ಮ್ಯಾರೇಜ್ಗೆ ನಿಮ್ ಮನೇಲಿ ಒಪ್ಪಿಗೆ ಕೊಟ್ರಾ? ಅಮ್ಮ ಮೊದಲು ಒಪ್ಪಿರ್ಲಿಲ್ಲ, ಆಮೇಲೆ ಅವರೇ ನಿಂತು ಮದುವೆ ಮಾಡಿಸಿದ್ರು. ಲಲಿತಾ, ಆಗ್ಲೇ ಬಂದಿದ್ರಲ್ಲ, ಆ ವ್ಯಕ್ತಿನ ಕರ್ಕೊಂಬನ್ನಿ. ಸರಿ ಮೇಡಮ್. ಹಲೋ ಮೇಡಮ್, ಜೀವನ್ ಅಂತ ಇನ್ಶೂರೆನ್ಸ್ ಪ್ರೀಮಿಯಂ ಬಾಕಿ ಇತ್ತು ಮೇಡಮ್. ಜೀವ ಕೊಡೋ ಜೀವನ್. ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್. ಮೇಡಮ್ ಕರಿತಾವ್ರೆ, ಬನ್ನಿ. ಬಂದೆ ಮೇಡಮ್. ನಮಸ್ತೆ ಮೇಡಮ್. ಜೀವನ್ ಬನ್ನಿ ಬನ್ನಿ. ಜೀವನ್. ಹಾ ಮೇಡಮ್. ಇವ್ರು ಯಾರು ಗೊತ್ತಾ? ಗೊತ್ತು ಮೇಡಮ್. ಏನ್ರಿ ವಿಜಯ್, ಈ ವ್ಯಕ್ತಿ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಓಕೆ ಜೀವನ್, ಆ ಇನ್ಶೂರೆನ್ಸ್ ಪೇಪರ್ಸ್ ಕೊಡಿ. ತಗೊಳ್ಳಿ ಮೇಡಮ್. ಏನ್ರಿ ವಿಜಯ್, ನಿಮ್ ಹೆಂಡತಿ ಹೆಸರಲ್ಲಿ ಮಾರ್ಚ್ 19ನೇ ತಾರೀಕು ಗುರುವಾರ ಇನ್ಶೂರೆನ್ಸ್ ಮಾಡಿಸಿದಿರಲ್ಲ? ಹೌದು ಮೇಡಮ್, ಮಾಡಿಸಿದ್ದೀನಿ. ಆ ಇನ್ಶೂರೆನ್ಸ್ ಏಜೆಂಟೇ ಇವರು ನಿಮ್ ಮನೆಗ್ ಬಂದು ಅಗ್ರಿಮೆಂಟ್ ಪೇಪರ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರನ್ನೇ ಗೊತ್ತಿಲ್ಲ ಅಂತೀರಾ? ಮೇಡಮ್, ನಿಜಕ್ಕೂ ನಾನು ಇವ್ರನ್ನ ಇಲ್ಲೇ ಮೇಡಮ್ ಫಸ್ಟ್ ಟೈಮ್ ನೋಡ್ತಿರೋದು. ಇವ್ರು ಯಾರು ಅಂತ ಗೊತ್ತಿಲ್ಲ. ನೀವು ನಿಮ್ ಹೆಂಡತಿ ಹೆಸರಲ್ಲಿ 2.5 ಕೋಟಿ ರೂಪಾಯಿದು ಇನ್ಶೂರೆನ್ಸ್ ಮಾಡಿಸಿದಿರಲ್ಲ, ನಾಮಿನಿ ಬೇರೆ ನೀವೇ ಆಗಿದ್ದೀರಾ? ಹೌದು ಮೇಡಮ್, ಇನ್ಶೂರೆನ್ಸ್ ಮಾಡಿಸಿದ್ದೀನಿ ನಿಜ. ಅಂದ್ಮೇಲೆ ಈ ಇನ್ಶೂರೆನ್ಸ್ ಹಣಕ್ಕಾಗಿ ನೀವೇ ಯಾಕೆ ನಿಮ್ ಹೆಂಡತಿನ ಕೊಂದಿರಬಾರ್ದು? ನಾನ್ ಕೊಲೆ ಮಾಡಿಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಆ ದಿನ ಏನಾಯ್ತು ಅಂದ್ರೆ, ಹೆಡ್ಡೇಕ ಹೋದ್ರು. ಓಕೆ. ಹಲೋ ಮೇಡಮ್, ಜೀವನ್ ಅಂತ ವಿಜಯ್ ಸರ್ ಇಲ್ವಾ ಮೇಡಮ್? ವಿಜಯ್ ಸರ್ ಈಗಷ್ಟೇ ಕಾರಿಂದ ಆಚೆ ಹೋದ್ರು. ನೀವು? ಇನ್ಶೂರೆನ್ಸ್ ಆಫೀಸಿಂದ ಮೇಡಮ್. ಓ, ಇನ್ಶೂರೆನ್ಸ್ ಅವರಾ? ಹೇಳಿ. ಟುಡೇ ಇಸ್ ದ ಲಾಸ್ಟ್ ಡೇಟ್ ಮೇಡಮ್, ಅದಕ್ಕೆ ವಿಜಯ್ ಸರ್ಗೆ ಫೋನ್ ಮಾಡ್ತಾನೆ ಇದ್ದೀನಿ. ಸರಿ, ಹಾಗಾದ್ರೆ ನೀವು ನಾಳೆ ಮನೆಗೆ ಬರಕ್ಕಾಗತ್ತಾ? ನಾನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಎಲ್ಲಿ ಹೋದ್ರು ಇವರು? ನಮಸ್ತೆ ಮೇಡಮ್. ಓ, ನೀವ್ ಇನ್ಶೂರೆನ್ಸ್ ಅವ್ರಲ್ವಾ? ನಮ್ ಡಾಕ್ಯುಮೆಂಟ್ಸ್ ಅಲ್ವಾ? ಇದೇ ಅಲ್ವಾ ನಿಮ್ ಡಾಕ್ಯುಮೆಂಟ್ಸ್? ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕರೆಕ್ಟ್ ಆಗಿದ್ಯಾ? ಚೆಕ್ ಮಾಡ್ಕೊಳ್ಳಿ. ಸದ್ಯ ಇಬ್ರದ್ದು ಇನ್ಶೂರೆನ್ಸ್ ಆಯ್ತು, ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಮೇಡಮ್, ಇಬ್ರಿಗೂ ಅದೇ ದಿನ ಇನ್ಶೂರೆನ್ಸ್ ಮಾಡಿಸಿದೆ. ನನಗ್ ಪರಿಮಳ ನಾಮಿನಿ ಆದ್ರೆ ನಾನ್ ಪರಿಮಳದ ನಾಮಿನಿ ಆಗಿದ್ದೀನಿ. ಏನ್ರಿ ಜೀವನ್, ಪರಿಮಳ ಡಿಸೋಸಾಳ ಇನ್ಶೂರೆನ್ಸ್ ಡೀಟೇಲ್ಸ್ ಮಾತ್ರ ಕೊಟ್ರಿ. ಈ ವಿಜಯ್ ಕೂಡ ಅದೇ ದಿನ ಇನ್ಶೂರೆನ್ಸ್ ಮಾಡಿಸಿದಾರಲ್ಲ, ಈ ವಿಜಯ್ ಇನ್ಶೂರೆನ್ಸ್ ಡೀಟೇಲ್ಸ್ ಅಲ್ಲಿ? ಮೇಡಮ್, ನಾನು ಬಂದಾಗ್ಲೇ ಆ ಸಾರ್ಗೆ ವಿಜಯ್ ಅವ್ರ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದೆ ಮೇಡಮ್. ಅವರೇ ಇದು ಅವಶ್ಯಕತೆ ಇಲ್ಲ ಅಂತ ಬೈದು ವಾಪಸ್ ಕೊಟ್ರು ಮೇಡಮ್. ಅಯ್ಯೋ, ಸಿಕ್ಕಾಕ್ಸ್ಬಿಟ್ನಲ್ಲಪ್ಪ. ಮಿಸ್ಟರ್ ವಿನೋದ್ ಕುಮಾರ್, ಕರೆಕ್ಟ್ ಆಗಿ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಸಾರಿ ಮೇಡಮ್, ಪರಿಮಳ ಡಿಸೋಸಾ ಡಾಕ್ಯುಮೆಂಟ್ ಸಾಕು ಅಂತ ಹೇಳಿ ಸುಮ್ನಾದೆ ಮೇಡಮ್. ಏನ್ ಸರ್ ನೀವು? ಇವಳದ್ ಬೇರೆ ಮಧ್ಯದಲ್ಲಿ. ಏನ್ರಿ ವಿಜಯ್, ಈ ಜೀವನ್ ಗೊತ್ತಿಲ್ಲ ಅಂದ್ರಲ್ಲ, ಮತ್ತೆ ಅದ್ ಹೇಗೆ ಇನ್ಶೂರೆನ್ಸ್ ಮಾಡಿಸಿದ್ರಿ? ಮೇಡಮ್, ಇವ್ರು ನಮ್ಮನೆಗೆ ಬಂದು ಪರಿಮಳಗೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಹೋಗಿದ್ರು. ನಾನು ಅದನ್ನೆಲ್ಲ ಓದಿ ಸೈನ್ ಮಾಡಿಟ್ಟಿದ್ದೆ. ಮಾರನೇ ದಿನ ಇವ್ರು ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಇನ್ಶೂರೆನ್ಸ್ ಹಣ ಬ್ಯಾಂಕ್ ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ರಿಂದ ಇವ್ರ ಪರಿಚಯನೇ ಆಗ್ಲಿಲ್ಲ ಮೇಡಮ್. ನೀವೇನ್ರಿ, ಇವ್ರನ್ ಭೇಟಿನೇ ಆಗಿಲ್ಲ, ಅದ್ ಹೇಗ್ ಪರಿಚಯ ಇದೆ ಅಂತ ಅಂದ್ರಿ? ಮೇಡಮ್, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ಗೆ ಫೋಟೋಗಳು ಬೇಕಾಗಿತ್ತು. ಆಗ ಪರಿಮಳ ಮೇಡಮ್ ವಿಜಯ್ ಸರ್ ಫೋಟೋನ ವಾಟ್ಸಪ್ ಅಲ್ಲಿ ಕಳ್ಸಿದ್ರು. ಆಗ ನೋಡಿದ್ದು ಮೇಡಮ್, ಹಾಗಾಗಿ ಇವ್ರ ಮುಖ ಪರಿಚಯ ಇದೆ ಮೇಡಮ್. ಹಬ್ಬ, ಈಗಿನ ಕಾಲದಲ್ಲಿ
ಮಕ್ಕಳೇ ತಂದೆ ತಾಯಿನ ಮರ್ತ್ ಹೋಗ್ತಿದ್ದಾರೆ ಅಂತದ್ರಲ್ಲಿ ಬರೀ ಫೋಟೋ ನೋಡೇ ಪರಿಚಯ ಇದೆ ಅಂತಿದ್ದೀರಲ್ಲ, ಮೆಚ್ಬೇಕು. ಸರಿ ಕರ್ಕೊಂಡ್ ಹೋಗ್ರಿ ಇವ್ನ. ಎಸ್ ಮೇಡಮ್. ಏಯ್